ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಯೋಗಿ ನಾಡಲ್ಲಿ ಮತ್ತೊಂದು ಕುಕೃತ್ಯವನ್ನು ನಡೆಸೋಕೆ ಪಾಕಿಸ್ತಾನ ಮುಂದಾಗ್ತಾ ಇದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಕಳೆದ ವಾರ ಅಲ್ಲಿ ಬಂಧನ ಆಗಿರೋ ಶಂಕಿತ ಉಗ್ರರು. ಆದರೆ ಅಲ್ಲಿ ಪ್ರತಿಭಟನೆಯ ಹೆಸರಲ್ಲಿ ಹಿಂಸಾಚಾರ ನಡೆಸೋಕೆ ಕಾರಣ ಆಗ್ತಾ ಇರೋದು ಮಾತ್ರ ವಾಟ್ಸಪ್ QR ಕೋಡ್. ಅಲ್ಲಿ ಪ್ರತಿಭಟನೆ ನಡೀತಾ ಇರೋದು ಕಂಪನಿಗಳು ಕಡಿಮೆ ಸಂಬಳ ಕೊಡ್ತಾ ಇವೆ ಅಂತ. ಈಗ ಸುಮಾರು 300ಕ್ಕೂ ಹೆಚ್ಚು FIRಗಳು ದಾಖಲಾಗಿವೆ. 100ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಈಗಾಗಲೇ ಉತ್ತರ ಪ್ರದೇಶ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ಪಾಕಿಗಳ ಲಿಂಕ್ ಇರೋದನ್ನ ಪತ್ತೆ ಹಚ್ಚೋಕೆ ತನಿಖಾ ಸಂಸ್ಥೆಗಳು ತನಿಖೆಯನ್ನ ಚುರುಕುಗೊಳಿಸ್ತಾ ಇವೆ. ಹಾಗಾದ್ರೆ ನೋಯ್ಡಾದಲ್ಲಿ ನಡೆದದ್ದೇನೋ? ಬೆಳಿಗ್ಗೆ ಆಗೋದ್ರಲ್ಲಿ 40,000 ಜನರು ಪ್ರತಿಭಟನೆಗೆ ಬಂದಿದ್ದೇಗೆ? ಪಾಕಿಸ್ತಾನಕ್ಕೂ ನೋಯ್ಡಾದಲ್ಲಿ ಪ್ರತಿಭಟನೆ ನಡೀತಾ ಇರೋದಕ್ಕೂ ಸಂಬಂಧ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಉತ್ತರ ಪ್ರದೇಶದ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಯಾಕಂದ್ರೆ ಅಲ್ಲಿ ಮುಖ್ಯಮಂತ್ರಿ ಆಗಿರೋದು ನಮ್ಮ ಸಿದ್ದರಾಮಯ್ಯ ಅಲ್ಲ, ಯೋಗಿ ಆದಿತ್ಯನಾಥ್. ಅದೇ ಕಾರಣಕ್ಕೆ ಅಲ್ಲಿನ ಕಾನೂನು ಸುವ್ಯವಸ್ಥೆ ಸರಿ ಇದೆ, ರಾಜ್ಯ ಅಭಿವೃದ್ಧಿಯನ್ನ ಕಾಣ್ತಾನೆ ಇದೆ. ಅದೇ ರೀತಿ ವಿರೋಧಿಗಳು ಜಾಸ್ತಿ ಆಗ್ತಾನೆ ಇರ್ತಾರೆ. ಅದರಲ್ಲೂ ಯೋಗಿಯಂತಹ ಕಟ್ಟರ್ ಹಿಂದುತ್ವವಾದಿ CM ಆದ್ರೆ ಅದೆಷ್ಟೋ ಜನರಿಗೆ ದೇಶದ ಒಳಗೆ ಉರಿಯೋಕೆ ಶುರುವಾಗುತ್ತೆ. ಇನ್ನು ಹೊರಗೆ ಇರೋರ ಕತೆ ಹೇಳಬೇಕಾಗಿಲ್ಲ. ಯಾಕಂದ್ರೆ ಒಂದು ಕಾಲದಲ್ಲಿ ಇದೇ ಉತ್ತರ ಪ್ರದೇಶದ ಮಾಫಿಯಾ ಜೊತೆ ಪಾಕಿಸ್ತಾನ ನಂಟನ್ನ ಹೊಂದಿತ್ತು ಅನ್ನೋ ಸತ್ಯ ನಮಗೆಲ್ಲ ಗೊತ್ತೇ ಇದೆ. ಆ ಮಾಫಿಯಾದ ಡಾನುಗಳು ಅಖಿಲೇಶನ ಪಕ್ಷದಲ್ಲಿ ಶಾಸಕರು ಆಗಿದ್ರು, ಮಂತ್ರಿಗಳು ಆಗಿದ್ರು. ಭಾರತವನ್ನ ಹಾಳು ಮಾಡೋಕೆ ಏನೆಲ್ಲ ಬೇಕೋ ಅದನ್ನ ಮಾಡಿಕೊಡ್ತಾ ಇದ್ರು. ಪಾಪ ಯೋಗಿ ಆದಿತ್ಯನಾಥ್ CM ಆದಮೇಲೆ ಅವರನ್ನೆಲ್ಲ ಜನ್ನತ್ಗೆ ಕಳಿಸ್ಕೊಟ್ಟಿದ್ದಾರೆ. ಆದರೂ ಆಗಾಗ ಉತ್ತರ ಪ್ರದೇಶದಲ್ಲಿ ಯಾರೋ ಭಯೋತ್ಪಾದಕರು ಸಿಕ್ಕಿದ್ರು, ಇನ್ಯಾರೋ ಪಾಕಿಗಳ ಜೊತೆ ನಂಟನ್ನು ಹೊಂದಿದ್ರು, ಅಲ್ಲಿ ಯಾರೋ ಭಾರತದ ಒಳಗೆ ಬಾಂಬ್ಗಳನ್ನು ಇಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದನ್ನ ಆಗಾಗ ಕೇಳ್ತಾನೆ ಇರ್ತೀವಿ. ಅಂಥವರನ್ನ UP ಪೊಲೀಸರು ಮತ್ತು ಭಯೋತ್ಪಾದನಾ ನಿಗ್ರಹ ದಳ ಬಂಧನವನ್ನ ಮಾಡ್ತಾನೆ ಇರುತ್ತೆ. ಆದರೂ ಹೆಂಗಾದರೂ ಮಾಡಿ ಉತ್ತರ ಪ್ರದೇಶದಲ್ಲಿ ಒಂದಷ್ಟು ಗಲಭೆಯನ್ನು ಎಬ್ಬಿಸಿ ಅಶಾಂತಿ ಸೃಷ್ಟಿ ಮಾಡೋಕೆ ದೇಶದ ಒಳಗಿನ ಕೆಲ ಶಕ್ತಿಗಳು ಆಗಾಗ ಕೆಲಸವನ್ನ ಮಾಡ್ತಾನೆ ಇರುತ್ತವೆ. ಅಂತಹ ಬಹಳಷ್ಟು ಗಲಭೆಗಳನ್ನ ಮಾಡೋಕೆ ಕೆಲವರು ಕೈ ಹಾಕಿದ್ದನ್ನ ನೋಡಿದ್ದೀವಿ. ಅಂತವರ ಕೈ ಕಾಲುಗಳನ್ನ ಯೋಗಿ ಆದಿತ್ಯನಾಥ್ ಮುರಿದಿದ್ದನ್ನು ನೋಡಿದ್ದೀವಿ. ಅದೇನೇ ಮಾಡಿದ್ರು ಆಗಾಗ ಹಿಂಸಾಚಾರವನ್ನ ಸೃಷ್ಟಿ ಮಾಡೋಕೆ ಪ್ರಯತ್ನಗಳು ನಡೀತಾನೆ ಇರುತ್ತವೆ. ಅಂಥದ್ದೇ ಮತ್ತೊಂದು ಘಟನೆ ದೇಶದ ಅತಿ ದೊಡ್ಡ IT ಹಬ್ ನೋಯ್ಡಾದಲ್ಲಿ ನಡೆದಿದೆ. ಇದ್ದಕ್ಕಿದ್ದ ಹಾಗೆ ನೋಯ್ಡಾ ರಣರಂಗ ಆಯಿತು. ನೋಡಿದ ಕಡೆ ಎಲ್ಲ ಬೆಂಕಿ, ಹೊಗೆ, ಆಕ್ರೋಶ. ಒಂದೇ ಸಲ ಸುಮಾರು 40,000 ಕಾರ್ಮಿಕರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತೀವಿ ಅಂತ IT ಕಂಪನಿಗಳಿಗೆ ನುಗ್ಗಿದ್ರು. ಅಲ್ಲಿದ್ದ ವಾಹನಗಳಿಗೆ ಬೆಂಕಿಯನ್ನು ಹಚ್ಚಿದ್ರು. ಅದು ಏಪ್ರಿಲ್ 13ನೇ ತಾರೀಕು ಬೆಳಗ್ಗೆ 9:30 ನೋಯ್ಡಾದ ಸೆಕ್ಟರ್ 62 ಫೇಸ್ 2 ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರ ಪ್ರತಿಭಟನೆ ಶುರುವಾಗತ್ತೆ. ಚಿಕ್ಕದಾಗಿ ಶುರುವಾದ ಪ್ರತಿಭಟನೆ ಮಧ್ಯಾಹ್ನ ಆಗೋದ್ರಲ್ಲಿ ಸಾವಿರಾರು ಜನರು ಸೇರೋ ಹಾಗೆ ಮಾಡುತ್ತೆ. ಅಲ್ಲಿ ರ್ಯಾಲಿಯನ್ನು ನಡೆಸಲಾಗ್ತಾ ಇತ್ತು. ಸುಮಾರು 40,000 ಕಾರ್ಮಿಕರು ಏಕಾಏಕಿ ಬೀದಿಗೆ ಇಳಿದಿದ್ರು. ಕೇವಲ ಒಂದೇ ಕಡೆ ಅಲ್ಲ, ನೋಯ್ಡಾದ ಫೇಸ್ 2 ಸೆಕ್ಟರ್ 62 63 ಸೇರಿ 83 ಸ್ಥಳಗಳಲ್ಲಿ ಒಂದೇ ಸಮಯಕ್ಕೆ ದಂಗೆ ಶುರುವಾಗುತ್ತೆ. ಮೊನ್ನೆಯವರೆಗೂ ಸೈಲೆಂಟ್ ಆಗಿದ್ದ ಕೈಗಾರಿಕಾ ಪ್ರದೇಶ ಇದ್ದಕ್ಕಿದ್ದ ಹಾಗೆ ರಣರಂಗ ಆಗಿತ್ತು. ಅಲ್ಲಿ ಪೊಲೀಸರು ಆ ಗುಂಪನ್ನು ಕೆದರಿಸೋಕೆ ಲಘು ಲಾಠಿ ಪ್ರಹಾರವನ್ನ ಶುರು ಮಾಡಿದ್ರು. ಆಗ ಗುಂಪಿನಲ್ಲಿ ಒಂದು ವದಂತಿಯನ್ನು ಹಬ್ಬಿಸಲಾಗತ್ತೆ. ಪೊಲೀಸರು ಮಹಿಳಾ ಕಾರ್ಮಿಕರ ಮೇಲೆ ಅವರಿಗೆ ಇಷ್ಟ ಬಂದ ಹಾಗೆ ಹೊಡೆದಿದ್ದಾರೆ ಅಂತ. ಅದೇ ಸುಳ್ಳು ವದಂತಿ ಪ್ರತಿಭಟನೆ ಮಾಡ್ತಾ ಇದ್ದವರನ್ನ ಇನ್ನಷ್ಟು ಕೆರಡೋ ಹಾಗೆ ಮಾಡಿತ್ತು. ಅದರಿಂದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗ್ತಾ ಹೋಯಿತು. ಅಲ್ಲಿದ್ದ ಪೊಲೀಸ್ ವಾಹನಗಳು ಸೇರಿ ಎಲ್ಲ ವಾಹನಗಳಿಗೂ ಬೆಂಕಿಯನ್ನು ಹಚ್ಚೋ ಕೆಲಸವನ್ನ ಪುಂಡರು ಮಾಡಿದ್ರು. ಅಲ್ಲಿದ್ದ ಉದ್ರಿಕ್ತರು ಅನ್ನಿಸಿಕೊಂಡವರು ನೇರವಾಗಿ IT ಕಂಪನಿಗಳನ್ನೇ ಟಾರ್ಗೆಟ್ ಮಾಡಿ ಗೇಟ್ ಮುರಿದು ಕಂಪನಿ ಒಳಗೆ ನುಗ್ಗಿ ಸಿಕ್ಕ ವಸ್ತುಗಳನ್ನೆಲ್ಲ ಧ್ವಂಸ ಮಾಡಿದ್ರು. ಅಲ್ಲಿದ್ದ ಮಹಿಳಾ ಉದ್ಯೋಗಿಗಳು ಪ್ರಾಣವನ್ನು ಉಳಿಸಿಕೊಳ್ಳೋಕೆ ಟೇಬಲ್ ಕೆಳಗೆ ಅಡಗಿ ಕುಳಿತಿದ್ರು. ಇನ್ನು ಸೆಕ್ಟರ್ 84ರಲ್ಲೂ 150ಕ್ಕೂ ಹೆಚ್ಚು ಗಲಭೆಕೋರರು ಪೊಲೀಸರ ವಿರುದ್ಧವೇ ತಿರುಗಿ ಬಿದ್ದಿದ್ರು. ಮತ್ತೆ ಏಪ್ರಿಲ್ 14ನೇ ತಾರೀಕು ಕೂಡ ಅದೇ ಸೀನುಗಳು ರಿಪೀಟ್ ಆಗ್ತಾನೆ ಇದ್ವು. ಆದರೆ ಇಲ್ಲಿ ಎಲ್ಲರಿಗೂ ಶಾಕ್ ಆಗಿದ್ದು ಮಾತ್ರ ಸೆಕ್ಟರ್ 120ರ ಕ್ಲಿಯೋ ಕೌಂಟಿ ಬಳಿ ನಡೆದ ಘಟನೆ. ಅದಕ್ಕೆ ಕಾರಣ ಅಂದರೆ ಸೆಕ್ಟರ್ 121 ಯಾವುದೇ ಫ್ಯಾಕ್ಟರಿ ಮತ್ತು ಕಂಪನಿಗಳು ಇರೋ ಜಾಗ ಅಲ್ಲ, ಬದಲಾಗಿ ಅಲ್ಲಿರೋದು ಅಪಾರ್ಟ್ಮೆಂಟ್ಗಳು. ಅಲ್ಲೂ ಅಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡೋರು, ಡೊಮೆಸ್ಟಿಕ್ ಕೆಲಸವನ್ನು ಮಾಡೋರು ಇದ್ದಕ್ಕಿದ್ದ ಹಾಗೆ ರಸ್ತೆಗಿಳಿದು ಕಲ್ಲು ತೂರಾಟ ಮಾಡೋಕೆ ಶುರು ಮಾಡಿದ್ರು. ಅಲ್ಲಿದ್ದ ಅಪಾರ್ಟ್ಮೆಂಟ್ ನಿವಾಸಿಗಳು ಭಯದಿಂದ ಮನೆಯಿಂದ ಹೊರಗೆ ಬರಲೇ ಇಲ್ಲ. ಇದರಿಂದ ನೋಯ್ಡಾ ಎಕ್ಸ್ಪ್ರೆಸ್ ವೇ, ನ್ಯಾಷನಲ್ ಹೈವೇ 9, ದಾದ್ರಿ ರಸ್ತೆ, ಚೀಲಾ ಬಾರ್ಡರ್ ಎಲ್ಲ ರಸ್ತೆಗಳು
ಕಿಲೋಮೀಟರ್ಗಳ ಗಟ್ಟಲೆ ಜಾಮ್ ಆಗಿದ್ವು. ಅದರಲ್ಲೂ ದಂಗೆ ನಿರೋಧಕ ಪೊಲೀಸ್ ಟೀಮ್ಗಳ ಮೇಲೆಯೇ ದಂಗೆಯನ್ನ ಮಾಡಿದ್ರು ಈ ದಂಗೆಕೋರರು. ಅದನ್ನ ನೋಡ್ತಾ ಇದ್ದವರಿಗೆ ಇದೇನು ನೋಯ್ಡಾನ ಅಥವಾ ಯಾವುದಾದ್ರೂ ಯುದ್ಧ ಭೂಮಿನ ಅನ್ನೋ ಹಾಗೆ ಕಾಣಿಸ್ತಾ ಇತ್ತು. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಪಕ್ಕದ ಹರಿಯಾಣ ಸರ್ಕಾರ ತಿಂಗಳಿಗೆ ಸಂಬಳವನ್ನ ಫಿಕ್ಸ್ ಮಾಡಿದೆ, ನಮಗೂ ಕನಿಷ್ಠ ವೇತನ 20,000 ಬೇಕು ಅನ್ನೋದು. ಹಾಗಂತ ಹರಿಯಾಣ ಸರ್ಕಾರ 20,000 ನಿಗದಿ ಮಾಡಿದ್ಯಾ ಅಂದ್ರೆ ಖಂಡಿತ ಇಲ್ಲ. ಕೌಶಲ್ಯವಿಲ್ಲದ ಕಾರ್ಮಿಕರಿಗೆ 15,220, ಅರೆಕುಶಲ ಕಾರ್ಮಿಕರು ಅಂದ್ರೆ ಸೆಮಿ ಸ್ಕಿಲ್ಡ್ ವರ್ಕರ್ಸ್ ಅಂತ ಏನು ಕರಿತೀವಿ ಇವರಿಗೆ 16,780, ಸ್ಕಿಲ್ಡ್ ವರ್ಕರ್ಸ್ಗೆ 18,500 ವೇತನವನ್ನು ಫಿಕ್ಸ್ ಮಾಡಿದೆ. ಅದೇ ನೋಯ್ಡಾದಲ್ಲಿ ಸ್ಕಿಲ್ ಮತ್ತು ಅನ್ಸ್ಕಿಲ್ಡ್ ಕಾರ್ಮಿಕರಿಬ್ಬರಿಗೂ ಒಂದೇ ವೇತನವನ್ನು ಕೊಡ್ತಾ ಇದ್ರು. ಕಂಪನಿಗಳು 9 ತಿಂಗಳು ಅಥವಾ 11 ತಿಂಗಳು ಕೆಲಸ ಮಾಡಿಸಿಕೊಂಡು ಕಾರ್ಮಿಕರನ್ನ ಕೆಲಸದಿಂದ ತೆಗೆದು ಹಾಕತ್ವೆ. ಮತ್ತೆ 1 ವಾರದ ನಂತರ ಅದೇ ಕಾರ್ಮಿಕರನ್ನ ರೀಜಾಯಿನ್ ಮಾಡಿಕೊಳ್ಳುತ್ತೆ. ಅದಕ್ಕೆ ಕಾರಣ 1 ವರ್ಷಕ್ಕಿಂತ ಹೆಚ್ಚು ಒಬ್ಬ ಕಾರ್ಮಿಕರನ್ನ ಕೆಲಸ ಮಾಡಿಸಿದ್ದೆ ಆದ್ರೆ ಅವರಿಗೆ PF ಕೊಡಬೇಕಾಗತ್ತೆ, ಸಂಬಳವನ್ನ ಹೆಚ್ಚಳ ಮಾಡಬೇಕಾಗತ್ತೆ, ಇನ್ನು ಒಂದಷ್ಟು ಸೌಕರ್ಯಗಳನ್ನು ಕೊಡಲೇಬೇಕಾಗತ್ತೆ. ಹೆಚ್ಚು ಸಮಯ ಕೆಲಸವನ್ನ ಮಾಡಿದರೆ ಅದಕ್ಕೆ ಯಾವುದೇ ಓವರ್ ಟೈಮ್ ಸಂಬಳವನ್ನ ಕೊಡ್ತಾ ಇರಲಿಲ್ಲ. ಅದೇ ಸಿಟ್ಟು ಅವತ್ತು ಪ್ರತಿಭಟನೆಗೆ ಕಾರಣ ಅನ್ನೋದು ಮಾಧ್ಯಮಗಳು ಹೇಳ್ತಾ ಇರೋದು. ಅದನ್ನ ಈಗಲೂ ಬಹಳಷ್ಟು ಕಾರ್ಮಿಕರು ಹೇಳಿಕೊಳ್ತಾ ಇದ್ದಾರೆ. ಅದು ನಿಜ ಕೂಡ ಇರಬಹುದು. ಆದ್ರೆ ಇಲ್ಲಿ ಒಂದಷ್ಟು ಅನುಮಾನಗಳು ಈಗ ಬರೋದಕ್ಕೆ ಶುರು ಆಗ್ತಾ ಇವೆ. ಯಾಕಂದ್ರೆ ಕಂಪನಿಗಳಲ್ಲಿ ತೊಂದರೆ ಆದ್ರೆ, ಸಂಬಳ ಕಡಿಮೆ ಆದ್ರೆ ಅಲ್ಲಿ ಪ್ರತಿಭಟನೆ ಮಾಡೋದು ಸರಿ. ಅದೇ IT ಕಂಪನಿಗಳ ಗೇಟ್ಗಳನ್ನು ಮುರಿದು ಅಲ್ಲಿದ್ದ ಎಲ್ಲ ವಸ್ತುಗಳನ್ನು ಧ್ವಂಸ ಮಾಡಿದ್ದು ಯಾಕೆ? ಅದೇ ನೋಯ್ಡಾದ ಸೆಕ್ಟರ್ 120ರಲ್ಲಿ 121ರಲ್ಲಿ ಇರೋದು ಅಪಾರ್ಟ್ಮೆಂಟ್ಗಳು, ಅಲ್ಲಿ ಯಾಕೆ ಕಲ್ಲು ತೂರಾಟ ಆಯ್ತು? ಬೆಂಕಿಯನ್ನ ಹಚ್ಚಿದ್ದು ಯಾಕೆ ಅನ್ನೋದಕ್ಕೂ ಉತ್ತರ ಬೇಕಲ್ವೇ? ಈಗ ಅದೇ ಘಟನೆಯ ಬಗ್ಗೆ ನೋಯ್ಡಾದ ಪೊಲೀಸ್ ಕಮಿಷನರ್ ಲಕ್ಷ್ಮೀ ಸಿಂಗ್ ಪ್ರೆಸ್ ಮೀಟ್ ಒಂದನ್ನ ಮಾಡಿ ಇದು ದಿಢೀರ್ ಅಂತ ನಡೆದಿರೋ ಪ್ರತಿಭಟನೆ ಅಲ್ಲ, ಇದೊಂದು ಪ್ಲಾನ್ ಮಾಡಿಕೊಂಡು ಮಾಡಿರೋ ಗಲಭೆ. ಇದು ಒಂದು ಕಾಲ್ ಸೆಂಟರ್ ಮಾದರಿಯಲ್ಲಿ ಸೆಟ್ ಮಾಡಿ ಗಲಭೆಯನ್ನು ನಡೆಸಲಾಗಿದೆ. ಅಲ್ಲಿ ಕಾರ್ಮಿಕರನ್ನು ಒಂದೇ ಕಡೆ ಸೇರಿಸೋಕೆ QR ಕೋಡ್ ಬಳಕೆಯನ್ನ ಮಾಡಲಾಗಿದೆ. ರಸ್ತೆಯಲ್ಲಿ ನಿಂತು ಕಾರ್ಮಿಕರ ಮೊಬೈಲ್ಗಳಿಂದ QR ಕೋಡ್ ಸ್ಕ್ಯಾನ್ ಮಾಡಿಸಿ ಆ ಕಾರ್ಮಿಕರು ಯಾವುದೋ ಗೊತ್ತಿಲ್ಲದ ಗ್ರೂಪ್ಗೆ ಸೇರಿಕೊಳ್ತಾ ಇದ್ರು. ಅದೇ ರೀತಿ ಸಾವಿರಾರು ಜನರನ್ನ ಸೇರಿಸಲಾಗಿತ್ತು. ಆ ಗ್ರೂಪ್ನಲ್ಲಿ ಜನರನ್ನ ಪ್ರಚೋದನೆ ಮಾಡೋ ವಿಚಾರಗಳನ್ನ ಶೇರ್ ಮಾಡಲಾಗ್ತಾ ಇತ್ತು. ಇದನ್ನ ಪೊಲೀಸರು ಸಿಸ್ಟಮ್ಯಾಟಿಕ್ ಆರ್ಗನೈಸ್ಡ್ ಗ್ಯಾಂಗ್ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಷ್ಟೇ ಆಗಿದ್ರೆ ಪರವಾಗಿಲ್ಲ. ಕೇವಲ 24 ಗಂಟೆಗಳಲ್ಲಿ ಎಕ್ಸ್ನಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಫೇಕ್ ಅಕೌಂಟ್ಗಳನ್ನು ಮಾಡಲಾಗಿದೆ. ಅವುಗಳಿಂದ ಕಾರ್ಮಿಕರ ಬಗ್ಗೆ ಇಲ್ಲದ ವದಂತಿಯನ್ನು ಹಬ್ಬಿಸ್ತಾ ಕಾರ್ಮಿಕರನ್ನ ಪ್ರಚೋದನೆ ಮಾಡೋ ಕೆಲಸವನ್ನ ಮಾಡ್ತಾ ಇದ್ರು. ಈಗಾಗಲೇ 2 ಎಕ್ಸ್ ಅಕೌಂಟ್ಗಳ ವಿರುದ್ಧ ಅಧಿಕೃತವಾಗಿ FIR ದಾಖಲಾಗಿದೆ. ಇಲ್ಲಿ ಎಲ್ಲಕ್ಕಿಂತ ಡೇಂಜರ್ ಅಂಶ ಅಂದ್ರೆ ವಾಟ್ಸಪ್ ಗ್ರೂಪ್ನಲ್ಲಿ ಹರಿದಾಡಿದ್ದ ಅದೊಂದು ವಾಯ್ಸ್ ಮೆಸೇಜ್. ಅದರಲ್ಲಿ ಲಾಠಿ ಚಾರ್ಜ್ ಆದ್ರೆ ಹೊಡೆಯೋದಕ್ಕೆ ದೊಣ್ಣೆಗಳನ್ನು ತಗೊಂಡು ಬರಬೇಡಿ, ಅದರ ಬದಲಾಗಿ ಕಣ್ಣಿಗೆ ಎರಚೋಕೆ ಖಾರದ ಪುಡಿಯನ್ನ ತಗೊಂಡು ಬನ್ನಿ ಅನ್ನೋದು. ಇದು ದಿನಗೂಲಿ ಮಾಡ್ತಾ ಇದ್ದ ಕಾರ್ಮಿಕರು ಮಾಡೋ ಯೋಚನೆ ಅನ್ನಿಸುತ್ತಾ? ನೀವು ಕೂಡ ಒಂದು ಸಲ ಯೋಚನೆ ಮಾಡಿ. ಇದರ ಜೊತೆಗೆ ಕೆಲವರು ಮುಖಕ್ಕೆ ಮಾಸ್ಕ್ ಧರಿಸಿ ಕ್ಯಾಮೆರಾಗಳನ್ನು ಹೊಡೆದು ಹಾಕಿದ್ದಾರೆ. ಈ ಎಲ್ಲ ಕರಾಳ ಮುಖಗಳು ನೋಯ್ಡಾ ಪ್ರತಿಭಟನೆಯ ಹೆಸರಲ್ಲಿ ದಂಗೆಯನ್ನ ಮಾಡ್ತಾ ಇವೆ ಅನ್ನೋದು ಗೊತ್ತಾಯ್ತೋ ಆಗ ಉತ್ತರ ಪ್ರದೇಶದ ಕಾರ್ಮಿಕ ಸಚಿವ ಅನಿಲ್ ರಾಜ್ಭರ್ ಇದು ವ್ಯವಸ್ಥಿತ ಷಡ್ಯಂತ್ರ, ದೇಶ ವಿರೋಧಿ ಶಕ್ತಿಗಳು ಉತ್ತರ ಪ್ರದೇಶದಲ್ಲಿ ಅಸ್ಥಿರತೆ ಸೃಷ್ಟಿ ಮಾಡೋಕೆ ಮಾಡಿರೋ ಪ್ಲಾನ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹೇಳೋದಕ್ಕೂ ಒಂದು ಕಾರಣ ಇದೆ. ಕೆಲ ದಿನಗಳ ಹಿಂದೆ ಮೀರತ್ ಮತ್ತು ನೋಯ್ಡಾದಲ್ಲಿ 4 ಶಂಕಿತ ಉಗ್ರರನ್ನ ಉತ್ತರ ಪ್ರದೇಶದ ಪೊಲೀಸರು ಬಂಧನ ಮಾಡಿದ್ರು. ಅವರಿಗೆ ಪಾಕಿಸ್ತಾನದ ಜೊತೆ ನೇರ ಸಂಪರ್ಕ ಕೂಡ ಇತ್ತು. ಜೊತೆಗೆ ಉತ್ತರ ಪ್ರದೇಶದ ಮೂಲ ಸೌಕರ್ಯಗಳ ಮೇಲೆ ದಾಳಿಯನ್ನ ಮಾಡೋದಕ್ಕೆ, ರೈಲ್ವೆ ಸಂಪರ್ಕಗಳ ಮೇಲೆ ದಾಳಿಯನ್ನ ಮಾಡೋಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಅನ್ನೋದು ಗೊತ್ತಾಗಿತ್ತು. ಅದಾದ 10 ದಿನಗಳಲ್ಲಿ ಇಂತಹ ಗಲಭೆ ಆಗ್ತಾ ಇದೆ ಅಂದ್ರೆ ಅದನ್ನ ಏನಂತ ಹೇಳಬೇಕು ಯೋಚನೆ ಮಾಡಿ. ಈಗಾಗಲೇ ಗುಪ್ತಚರ ಇಲಾಖೆ ತನಿಖೆಗೆ ಇಳಿದಿದೆ. ಉತ್ತರ ಪ್ರದೇಶ ಸರ್ಕಾರ ಗಲಭೆಯನ್ನ ಕಂಟ್ರೋಲ್ ಮಾಡೋಕೆ ಕ್ರಮವನ್ನು ತೆಗೆದುಕೊಂಡಿದೆ. ಡ್ರೋನ್ ಕ್ಯಾಮೆರಾಗಳನ್ನ ಬಳಸಿಕೊಳ್ತಾ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಲ್ಲೇ ಬೀಡನ್ನು ಬಿಟ್ಟಿದ್ದಾರೆ. ಉದ್ರಿಕ್ತ ಗುಂಪುಗಳನ್ನು ಚದುರಿಸಿ 24 ಗಂಟೆಗಳಲ್ಲಿ CCTV ಮತ್ತು ಡ್ರೋನ್ ಕ್ಯಾಮೆರಾಗಳನ್ನು ಬಳಸಿ 400ಕ್ಕಿಂತ ಹೆಚ್ಚು ಜನರನ್ನು ಬಂಧನ ಮಾಡಿ 9 FIR ದಾಖಲಾಗಿದೆ. ಸದ್ಯಕ್ಕೆ ದಂಗೆಗೆ ಡಿಜಿಟಲ್ ಆಗಿ ಕುಮ್ಮಕ್ಕು ಕೊಟ್ಟವರನ್ನು ಪತ್ತೆ ಮಾಡೋಕೆ UP ಟಾಸ್ಕ್ ಫೋರ್ಸ್ ಅಖಾಡಕ್ಕೆ ಇಳಿದಿದೆ. ಅಷ್ಟೇ ಆದರೆ ಪರವಾಗಿಲ್ಲ. ಈಗ ಯಾರೆಲ್ಲ ಸಾರ್ವಜನಿಕ ಆಸ್ತಿಗೆ ಬೆಂಕಿಯನ್ನು ಇಟ್ಟಿದ್ದಾರೋ ಅವರಿಂದಲೇ ನಷ್ಟವನ್ನು ವಸೂಲಿ ಮಾಡಲಾಗುತ್ತೆ ಅನ್ನೋದನ್ನ ಯೋಗಿ ಸರ್ಕಾರ ಹೇಳ್ತಾ ಇದೆ. ಜೊತೆಗೆ ಕಾರ್ಮಿಕರ ವೇತನವನ್ನು ಹೆಚ್ಚಿಸಿ ಆದೇಶವನ್ನು ಹೊರಡಿಸಿದೆ. ಈ ಗಲಭೆಯಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಅಂತ ಹೇಳೋದಕ್ಕೆ ಮುಖ್ಯವಾದ ಕಾರಣ ಅಂದರೆ 4 ಶಂಕಿತ ಉಗ್ರರ ಬಂಧನ ಆಗಿತ್ತು. ಅವರನ್ನು UP ಪೊಲೀಸರು ಬಂಧನ ಮಾಡಿದ್ರು. ಪಾಕಿಗಳ ಪ್ಲಾನ್ ಅಲ್ಲಿ ಹಾಳಾಗಿತ್ತು. ಅದೇ ಕಾರಣಕ್ಕೆ ಯಾವುದಾದ್ರೂ ಗಲಭೆಯನ್ನು ಸೃಷ್ಟಿ ಮಾಡಬೇಕು ಅಂತ ಪಾಕಿಗಳು ಇಂಥ ಕೆಲಸವನ್ನ ಮಾಡಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಅಲ್ಲಿ ದಂಗೆಯನ್ನು ಎಬ್ಬಿಸಿದ್ದು ಯಾರು, ಯಾಕೆ ಅನ್ನೋದು
ಗೊತ್ತಾಗಬೇಕು ಅಂದರೆ ಒಂದಷ್ಟು ಸಮಯ ಕಾಯಲೇಬೇಕಾಗತ್ತೆ ಅಷ್ಟೇ. ಇದು ಗೆಳೆಯರೆ ಸೈಲೆಂಟ್ ಆಗಿದ್ದ IT ಹಬ್ ನೋಯ್ಡಾ ವೈಲೆಂಟ್ ಆಗಿ ಹೊತ್ತಿ ಉರಿದಿದ್ದು ಮತ್ತು ಅದರ ಹಿಂದೆ ಪಾಕಿಸ್ತಾನದ ಕೈವಾಡದ ಶಂಕೆಯ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.